ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಭಾರತದಲ್ಲಿ ಆರ್ಥಿಕ ಸೇರ್ಪಡೆ ಒಂದು ದೊಡ್ಡ ಸವಾಲಾಗಿತ್ತು. ದಶಕಗಳವರೆಗೆ ದೇಶದ ದೂರದ ಗ್ರಾಮೀಣ ಪ್ರದೇಶಗಳಲ್ಲಿ ಕಡಿಮೆ ಆದಾಯದ ವರ್ಗಗಳಲ್ಲಿ ಬ್ಯಾಂಕ್ ಖಾತೆ ಇಲ್ಲದವರ ಸಂಖ್ಯೆ ಬಹಳ ಹೆಚ್ಚಿತ್ತು. ಇಂತಹವರಿಗೆ ಸರಳ, ಸುಲಭ ಮತ್ತು ಉಚಿತ ಬ್ಯಾಂಕಿಂಗ್ ಸೇವೆಗಳನ್ನ ಒದಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು 2014 ಆಗಸ್ಟ್ 28ರಂದು ಪ್ರಧಾನಮಂತ್ರಿ ಜನ್ ಧನ್ ಯೋಜನೆಯನ್ನ ಪ್ರಾರಂಭ ಮಾಡಿತು. ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಘೋಷಿಸಿದ ಈ ಯೋಜನೆಯು ಭಾರತದ ಆರ್ಥಿಕ ಇತಿಹಾಸದಲ್ಲಿ ಒಂದು ಮಹತ್ವದ ಹೆಜ್ಜೆಯಾಗಿದೆ. ಭಾರತದಲ್ಲಿ ಸುಮಾರು 40-50% ಜನಸಂಖ್ಯೆಗೆ ಬ್ಯಾಂಕ್ ಖಾತೆಗಳೇ ಇರಲಿಲ್ಲ. ಸರ್ಕಾರದ ವಿವಿಧ ಕಲ್ಯಾಣ ಯೋಜನೆಗಳ ಹಣ ಸರಿಯಾಗಿ ಫಲಾನುಭವಿಗಳಿಗೆ ತಲುಪುತ್ತಿರಲಿಲ್ಲ. ಮಧ್ಯವರ್ತಿಗಳು, ಭ್ರಷ್ಟಾಚಾರ ಇತ್ಯಾದಿ ಸಮಸ್ಯೆಗಳು ಕಾಡುತ್ತಿದ್ವು. ಇದನ್ನು ನಿವಾರಿಸಲು ಮತ್ತು ಎಲ್ಲರೂ ಬ್ಯಾಂಕಿಂಗ್ ಸೇವೆಗಳನ್ನ ಪಡೆದುಕೊಳ್ಳಲು ಪ್ರಧಾನಮಂತ್ರಿ ಜನ್ ಧನ್ ರೂಪಿಸಲಾಯಿತು. ಇದು ಎಲ್ಲರಿಗೂ ಬ್ಯಾಂಕ್ ಖಾತೆ ಎಂಬ ಗುರಿಯನ್ನ ಹೊಂದಿದೆ. ಜನ್ ಧನ್ ಖಾತೆಯ ಮುಖ್ಯ ವೈಶಿಷ್ಟ್ಯಗಳು ಮತ್ತು ಲಾಭಗಳು ಏನಪ್ಪಾ ಅಂದ್ರೆ, ಜನ್ ಧನ್ ಖಾತೆ ತೆರೆಯುವುದು ಅತ್ಯಂತ ಸರಳ. ಯಾವುದೇ ಬ್ಯಾಂಕ್ ಅಲ್ಲಿ, ಪ್ರಾಥಮಿಕ ಬ್ಯಾಂಕ್, ಸಹಕಾರಿ ಬ್ಯಾಂಕ್, ಗ್ರಾಮೀಣ ಬ್ಯಾಂಕ್ ಇತ್ಯಾದಿ ಬ್ಯಾಂಕ್ಗಳಲ್ಲಿ ಈ ಖಾತೆಯನ್ನ ತೆರೆಯಬಹುದು. ಕನಿಷ್ಠ ಬ್ಯಾಲೆನ್ಸ್ ಇಲ್ಲ. ಖಾತೆಯಲ್ಲಿ ಯಾವುದೇ ಕನಿಷ್ಠ ಮೊತ್ತವನ್ನ ಕಾಯ್ದುಕೊಳ್ಳುವ ಅಗತ್ಯ ಇಲ್ಲವೇ ಇಲ್ಲ. ಇದು ಬಡವರಿಗೆ ಬಹುದೊಡ್ಡ ಸೌಲಭ್ಯ. ರೂಪೇ ಡೆಬಿಟ್ ಕಾರ್ಡ್. ಖಾತೆ ತೆರೆದ ತಕ್ಷಣವೇ ಉಚಿತ ರೂಪೇ ಡೆಬಿಟ್ ಕಾರ್ಡ್ ನೀಡಲಾಗುತ್ತೆ. ಇದರಿಂದ ಎಟಿಎಂ ನಿಂದ ಹಣ ತೆಗೆಯಬಹುದು, ಖರೀದಿ ಮಾಡಬಹುದು. ಸಾಲ ಸೌಲಭ್ಯ. ಖಾತೆ ಸಕ್ರಿಯವಾಗಿದ್ದರೆ ಮತ್ತು ನಿಗದಿತ ಅರ್ಹತೆ ಇದ್ದರೆ 10,000ವರೆಗಿನ ಓವರ್ ಡ್ರಾಫ್ಟ್ ಸಣ್ಣ ಸಾಲದ ಸೌಲಭ್ಯವನ್ನ ಪಡೆದುಕೊಳ್ಳಬಹುದು. ಇನ್ನು ಠೇವಣಿಗಳ ಮೇಲೆ ಬಡ್ಡಿ. ಖಾತೆಯಲ್ಲಿ ಇಟ್ಟ ಹಣಕ್ಕೆ ಬಡ್ಡಿ ಸಿಗುತ್ತದೆ. ಸಾಮಾನ್ಯವಾಗಿ ಬ್ಯಾಂಕ್ ಖಾತೆಯಂತೆಯೇ. ಅಪಘಾತ ವಿಮೆ. ರೂಪೇ ಕಾರ್ಡ್ ಹೊಂದಿದವರಿಗೆ 2 ಲಕ್ಷವರೆಗೆ ಅಪಘಾತ ವಿಮಾ ಕವರ್ ಇರುತ್ತದೆ. ಇತರ ಯೋಜನೆಗಳೊಂದಿಗೆ ಸಂಯೋಜನೆ. ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಡಿಬಿಟಿ ಮೂಲಕ ಸರ್ಕಾರಿ ಸಹಾಯಧನಗಳು ನೇರವಾಗಿ ಖಾತೆಗೆ ಬರುತ್ತವೆ. ಮುದ್ರಾ ಯೋಜನೆ, ಪಿಂಚಣಿ ಯೋಜನೆಗಳು, ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ, ಜೀವನ್ ಜ್ಯೋತಿ ಬಿಮಾ ಇತ್ಯಾದಿಗಳಿಗೆ ಈ ಖಾತೆ ಉಪಯೋಗಿಸಬಹುದು. ಪ್ರಧಾನಮಂತ್ರಿ ಜನ್ ಧನ್ ಯೋಜನೆಯು ಭಾರತದ ಆರ್ಥಿಕ ಸೇರ್ಪಡೆಯಲ್ಲಿ ಒಂದು ಮೈಲುಗಲ್ಲಾಗಿದೆ. 2014ರಲ್ಲಿ ಪ್ರಾರಂಭವಾದ ಈ ಯೋಜನೆ ಭಾರತದಲ್ಲಿ ಎಲ್ಲರಿಗೂ ಬ್ಯಾಂಕ್ ಖಾತೆ ತೆರೆಯುವ ಅವಕಾಶ ಕೊಟ್ಟಿದೆ. ಇದರಿಂದ ಬಡವರು, ಗ್ರಾಮೀಣರು ಮತ್ತು ಮಹಿಳೆಯರು ಸಹ ಸರ್ಕಾರಿ ಸಹಾಯ, ಉಳಿತಾಯ ಮತ್ತು ಸಣ್ಣ ಸಾಲ ಪಡೆಯುವುದು ಸುಲಭವಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.